ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಥರ ಫ್ರಾಕ್ನ ಕಟ್ ಮಾಡೋದು ಹೇಗೆ ಅಂತ ಹೇಳಿದೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಫ್ರಾಕ್ನ ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡ್ ಇದೆ ಇದಂತೂ. ಆ್ಯಂಡ್ ಈ ಸ್ಟಿಚಸ್ನ ನೋಡಿಕೊಂಡು ಬೇಕಾದ್ರೆ ನೀವು ದೊಡ್ಡವ್ರಿಗೂ ಕೂಡ ಸ್ಟಿಚ್ ಮಾಡ್ಕೊಬೋದು, ಅಷ್ಟು ಈಸಿ ಇರುತ್ತೆ. ಸೊ ಹಾಗಿದ್ರೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಬನ್ನಿ ನೋಡೋಣ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಸೊ ಇಲ್ಲಿ ನಾನು ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡನ್ನೂ ಕೂಡ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಮೇನ್ ಕ್ಲಾತು ಸ್ವಲ್ಪ ಮೇಲಿರಲಿ, ಲೈನಿಂಗ್ ಕ್ಲಾತು ಒಳಗಿರಲಿ. ಸೊ ಹಂಗೆ ಮಾಡಿಕೊಂಡು ಇಲ್ಲಿ ನಾನು ಎರಡನ್ನೂ ಕೂಡ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈವನ್ ಆಗಿ. ಆ್ಯಂಡ್ ಸ್ಟಿಚ್ ಆದಮೇಲೆ ನಿಮಗೆ ಎಷ್ಟು ಅಗಲ ಪ್ಲೇಟ್ಸ್ ಬೇಕೋ ಅದನ್ನು ಪ್ಲೇಟ್ಸ್ನ ನೀವು ಮಾಡ್ಕೊಳ್ಳಿ. ಫ್ರಿಲ್ಸ್ ಜಾಸ್ತಿ ಬರುತ್ತೆ. ಇಲ್ಲಿ ನಾನು 5 ವರ್ಷದ ಪಾಪು ತನಕ ಡ್ರೆಸ್ನ ಹೊಲಿತಾ ಇರೋದ್ರಿಂದ ನಾನು ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಹಾಗಾಗಿ ಇಲ್ಲಿ ನಾನು ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಪ್ಲೇಟ್ಸ್ ಕೂಡ ಮಾಡ್ಕೊಬೋದು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಎಲ್ಲ ಪ್ಲೇಟ್ಸ್ನೆಲ್ಲ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ನಾನು ಲೈನಿಂಗ್ ಕ್ಲಾತ್ ಮತ್ತು ಮೇನ್ ಕ್ಲಾತ್ ಎರಡನ್ನೂ ಜಾಯಿನ್ ಮಾಡ್ಕೊಂಡು ಆದಮೇಲೆ ಈ ಥರ ಎರಡನ್ನೂ ಕೂಡ ಪ್ಲೇಟ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇಷ್ಟು ಪ್ಲೇಟ್ಸ್ ಮಾಡಿಟ್ರೆ ನಮ್ಮದು ಸ್ಕರ್ಟ್ ಭಾಗ ಮುಗೀತು ಅಂತಲೇ ಹೇಳ್ಬೋದು. ಈಗ ಟಾಪ್ ನೋಡೋಣ. ಸೊ ಮೇನ್ ಕ್ಲಾತ್ ಮೇಲೆ ನಾವು ಲೈನಿಂಗ್ ಕ್ಲಾತ್ನ ಇಟ್ಕೊಬೇಕು. ನಮಗೆ ಫ್ರಂಟ್ ಯಾವ್ದು ಬರುತ್ತೆ ಮೇನ್ ಕ್ಲಾತಲ್ಲಿ ಅದನ್ನು ನಾವು ಅದ್ರ ಮೇಲ್ಗಡೆ ಲೈನಿಂಗ್ ಕ್ಲಾತ್ನ ಇಟ್ಕೊಂಡು ನಮಗೆ ಯಾವ ಥರ ಡಿಸೈನಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ ಆ ಡಿಸೈನ್ನ ಯಾವ ಥರ ಇದೆ ಆ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ಥರ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ಸ್ ಹಾಕೊಬೇಕು. ನಾವು ಏನು ಕಟ್ಸ್ ಹಾಕೊತೀವಿ ಅಂತ ಹೇಳಿದ್ರೆ, ನಾವು ಕೊಟ್ಟಿರುವಂಥ ಡಿಸೈನು ಪರ್ಫೆಕ್ಟಾಗಿ ಬರಲಿ ಅನ್ನೋ ಒಂದು ರೀಸನ್ಗೆ ಕಟ್ಸ್ ಹಾಕೊತೀವಿ. ಸೊ ಈಗ ಕಟ್ ಹಾಕಾದ್ಮೇಲೆ ಅದನ್ನು ನಾವು ಉಲ್ಟಾ ಮಾಡಿದ್ರೆ ನಮಗೆ ಲೈನಿಂಗ್ ಕ್ಲಾತ್ ಒಳಗಡೆ ಬರುತ್ತೆ. ಸೊ ಡಿಸೈನ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಸೊ ಸ್ವಲ್ಪ ಎಡ್ಜಸ್ ಎಲ್ಲ ನೀಟಾಗಿ ಬರಬೇಕು ಅಂದರೆ ಒಂದು ಸ್ಟಿಕ್ ಸಹಾಯದಿಂದ ನೀವು ಅದನ್ನು ಕರೆಕ್ಟ್ ಮಾಡ್ಕೊಬೋದು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ನಾನು ಡಿಸೈನ್ ಕರೆಕ್ಟಾಗಿ ಬರಲಿಕ್ಕೆ ಅದ್ರ ಮೇಲ್ಗಡೆ ಕೂಡ ಒಂದು ಸ್ಟಿಚ್ನ ಹಾಕೊತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು ಇಲ್ಲೆಲ್ಲ ಕೂಡ ಫುಲ್ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ನಾನು ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಡಿಸೈನು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೆಲ್ಲ ಆದಮೇಲೆ ಎರಡು ಕ್ಲಾತ್ನ ಕೂಡ ಜಾಯಿನ್ ಮಾಡಿ ನಾವು ಫುಲ್ಲು ಟಾಪ್ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ಫುಲ್ಲು ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮದು ಟಾಪ್ ಭಾಗನೂ ಮುಗಿಯುತ್ತೆ. ಸೊ ಇದೇ ರೀತಿ ಇನ್ನೂ ಒಂದು ಕೂಡ ಇದೇ ರೀತಿ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಉಳಿದಿರೋ ಪೀಸಸ್ನೆಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಆ್ಯಂಡ್ ಅದು ತುಂಬ ಖಾಲಿ ಖಾಲಿ ಅನಿಸ್ತಾ ಇತ್ತು ಅಂತ ಹೇಳಿ ನಾನಿಲ್ಲಿ ಲೇಸಿಂದ ಫುಲ್ಲು ಅದನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಥರ ಡಿಸೈನ್ ಕೊಟ್ಟಿದ್ದೀವಿ ಅದ್ರ ಮೇಲೆ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಮಾಡ್ಕೊಬೋದು. ಆ್ಯಂಡ್ ಹಿಂದೆ ನಿಮಗೆ ಈ ಥರ ಟೈ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಜಿಪ್ ಕೂಡ ಮಾಡ್ಕೊಬೋದು, ಅದು ಚೆನ್ನಾಗಿ ಕಾಣುತ್ತೆ. ನಾನು ಟೈ ಮಾಡೋದೇ ಇರಲಿ ಅಂತ ಹೇಳಿ ಇಲ್ಲಿ ನಾನು ಜಿಪ್ ಕೊಡ್ತಾಯಿಲ್ಲ. ಸೊ ಇದು ಪೂರ್ತಿ ಡಿಸೈನ್ಗೆ ಕೂಡ ನಾನು ಈ ಥರ ಲೇಸ್ ಕಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಫಿನಿಶಿಂಗ್ ಲುಕ್ ಯಾವ ರೀತಿ ಕಾಣುತ್ತೆ ಅಂತ. ಅಲ್ಲಿಗೆ ಟೈ ಕೊಟ್ಟರೆ ಮುಗೀತು. ಸೊ ಇದು ಒಂದು ಫ್ರಂಟ್ ಪಾರ್ಟು. ಸೊ ಫ್ರಂಟ್ ಪಾರ್ಟ್ಗೆ ನಾನು ಏನೂ ವರ್ಕ್ ಇಟ್ಟಿಲ್ಲ, ಆ ಡಿಸೈನ್ ಏನೂ ಇಟ್ಟಿಲ್ಲ, ಸುಮ್ಮನೆ ರೌಂಡ್ ಶೇಪ್ ಇಟ್ಟಿದ್ದೀನಿ. ಇದನ್ನು ಕೂಡ ಬ್ಯಾಕ್ ಯಾವ ರೀತಿ ಕಟ್ ಮಾಡಿಕೊಂಡು ನಾವು ಕಟ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಫುಲ್ಲು, ಇದನ್ನು ಕೂಡ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಮಿಕ್ಕಿರುವಂತಹ ಎಕ್ಸ್ಟ್ರಾಕ್ಟ್ಸ್ನೆಲ್ಲ ಕಟ್ ಮಾಡ್ಕೊಬೇಕಾಗುತ್ತೆ. ಆಗ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇಲ್ಲಿ ಲೇಸಿಂದ ಫ್ರಂಟ್ಗೂ ಕೂಡ ವರ್ಕ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫ್ರಂಟು 2 ಲೈನ್ ಲೇಸ್ ಹಾಕಿ ಅದಾದಮೇಲೆ ಡೈಮಂಡ್ ಶೇಪಲ್ಲಿ ಕೊಟ್ಟಿದ್ದೀನಿ. ಸೊ ಈಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟು ಮುಗೀತು. ಇವಾಗ ಎರಡನ್ನೂ ಕೂಡ ಅಪೋಸಿಟ್ ಸೈಡ್ ಇಟ್ಕೊಂಡು 2 ಶೋಲ್ಡ್ರೂ ಕೂಡ ನಾವು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಆಗ ಕರೆಕ್ಟಾಗಿ ಬರುತ್ತೆ ನೋಡಿ. ಫೈನಲ್ ಈ ಥರ ಬರುತ್ತೆ. ಸೊ ಇದಾದಮೇಲೆ ಇಲ್ಲಿ ನಾನು ಸ್ಲೀವ್ಸ್ನ ಮಾಡ್ತಾಯಿಲ್ಲ. ಸೊ ಸ್ಲೀವ್ಸ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನದು ಸ್ಕರ್ಟ್ ಪೀಸ್ ಇತ್ತಲ್ವ ಅದನ್ನೇ ಪೈಪಿಂಗ್ ಥರ ಸ್ವಲ್ಪ ದೊಡ್ಡ ಪೈಪಿಂಗ್ ಥರ ಕೊಡ್ತಾಯಿದ್ದೀನಿ, ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ನೀವು ಸ್ಲೀವ್ಸ್ ಬೇಕು ಅಂದರೆ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ನಾನು ಕೊಡ್ತಾಯಿದ್ದೀನಲ್ಲ ಪೈಪಿಂಗು ಇದೇ ರೀತಿ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ಔಟ್ಲುಕ್ ಮಾತ್ರ.
ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಸ್ಲೀವ್ಸ್ ಇದ್ದರೂ ಕೂಡ ಚೆನ್ನಾಗಿ ಕಾಣುತ್ತೆ, ಇಲ್ಲ ಅಂದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ಲೀವ್ಸ್ ಏನು ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಕಲರ್ ಕಾಂಬಿನೇಷನ್ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಕಾಣುತ್ತಾ ಮ್ಯಾಚಿಂಗ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಔಟ್ಲುಕ್ ಬಂದಾದ್ಮೇಲಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫ್ರೆಂಡ್ಸ್, ನಾವು ಏನೇ ಈ ರೀತಿ ಸ್ಟಿಚ್ ಮಾಡಿದ್ರೂ ಕೂಡ ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಈ ಥರ ಇಷ್ಟೇ ಕೊಟ್ಟೆ, ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಈಗ ಫ್ರಂಟ್ ಪಾರ್ಟು ಮುಗೀತು, ಬ್ಯಾಕ್ ಪಾರ್ಟು ಮುಗೀತಲ್ವ. ಈಗ ನಾನು ಸ್ಕರ್ಟ್ಗೆ ಸ್ವಲ್ಪ ಕೆಳಗಡೆ ಫ್ರಿಲ್ಸ್ ಕೊಟ್ಟಿದೆ ಅಲ್ವಾ, ಅದು ಕೆಳಗಡೆ ಕೂಡ ನಾನು ಬ್ಲೌಸ್ದು ಪೀಸ್ ಇರುತ್ತೆ ಅಲ್ವಾ ಟಾಪ್ದು, ಅದನ್ನು ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅದು ಫುಲ್ ಪ್ಲೇನ್ ಅಂತ ಅನಿಸುತ್ತೆ. ನಾವಿದು ಫ್ರಾಕ್ ಹೊಲಿತಾ ಇರೋದ್ರಿಂದ ಸ್ವಲ್ಪ ಆಲ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಫ್ರಿಲ್ಸ್ ಎಲ್ಲ ಕೊಟ್ಟು ಆದಮೇಲೆ ಇಲ್ಲಿ ನಾನು ಈ ಥರ ಸ್ವಲ್ಪ 1 ಅಥವಾ 2 ಇಂಚಸ್ನ ನಾನು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಸೈಡ್ಗೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಔಟ್ಲುಕ್ಕು. ಇಲ್ಲ ಬಾರ್ಡರ್ ಏನೂ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಕಾಣುತ್ತೆ, ಬಟ್ ಸ್ವಲ್ಪ ಬಾರ್ಡರ್ ಕೊಟ್ಟರೆ ಎಲಿಗೆಂಟಾಗಿ ಕಾಣುತ್ತೆ ಅಂತ ಒಂದಿದಷ್ಟೇ. ಸೊ ಅದು ಸ್ಕರ್ಟು ಮುಗೀತು. ಸೊ ಇದೇನಪ್ಪ ಅಂದರೆ ನಾವು ಬ್ಯಾಕ್ ಸೈಡ್ ಟೈ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ನಾನು 4 ಇಂಚಸ್ಟು ಕ್ಲಾತ್ನ ವಿಡ್ತ್ ತಗೊಂಡು ಲೆಂತ್ ಒಂದು 15 ಇಂಚಸ್ ಲೆಂತ್ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿರುವಂತಹ ಪೀಸ್ ಇದು. ಇದನ್ನು ನಾವು ಆಪೋಸಿಟ್ ಸೈಡ್ ಹೊಲ್ಕೊಂಡು ಈ ಥರ ತೆಗೆದ್ರೆ ಟೈ ರೆಡಿ ಆಗುತ್ತೆ ಹಿಂದೆ ಕಟ್ಲಿಗೆ. ಸೊ ಈಗ ಫ್ರಂಟು ಬ್ಯಾಕ್ ಟೈ ಎಲ್ಲ 3 ಮುಗಿಯಿತು. ಈಗ ಅದನ್ನು ಜಾಯಿನ್ ಮಾಡೋದು ಒಂದೇ ಬಾಕಿ. ಸೊ ಬನ್ನಿ. ಸೊ ನಾವು ಫ್ರಂಟ್ನ ಕರೆಕ್ಟಾಗಿ ಇಟ್ಕೊಂಡು, ಫ್ರಂಟ್ ಅಂದರೆ ಟಾಪ್ ಸೈಡ್ ಕರೆಕ್ಟಾಗಿ ಇಟ್ಕೊಂಡು ಸ್ಕರ್ಟ್ ಸೈಡ್ನ ಸ್ವಲ್ಪ ಆಪೋಸಿಟ್ ಇಟ್ಕೊಬೇಕು. ಅಂದರೆ ಟಾಪ್ ಮೇಲಿದ್ರೆ ಸ್ಕರ್ಟ್ ಅದ್ರ ಮೇಲೆ ಆಪೋಸಿಟ್ ಬರಂಗೆ ಇಟ್ಕೊಬೇಕು. ಆವಾಗ ಒಂದಕ್ಕೊಂದು ಅಟ್ಯಾಚ್ ಮಾಡಬೇಕು 2 ಸೈಡು ಕೂಡ, ಆಗ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ನಾವು ಲೈನಿಂಗ್ ಕ್ಲಾತ್ ಕೊಟ್ಟಿದ್ವಿ ಅಲ್ವಾ, ಅದು ಸ್ವಲ್ಪ ಮಿಕ್ಕಿರೋ ಕ್ಲಾತ್ ಇರುತ್ತೆ, ಮತ್ತು ಎಡ್ಜಸ್ ಏನು ನಾವು ಸ್ಟಿಚ್ ಮಾಡಿರಲಿಲ್ಲ ಅಲ್ವಾ, ಅದನ್ನು ಸ್ಟಿಚ್ ಮಾಡ್ಕೊಬೇಕು. ಸೊ ಈಗ 2 ಕೂಡ ಜಾಯಿನ್ ಆಯಿತು. ನಾವು ಬಾಡಿ ಫಿಟ್ ಮಾಡೋಕ್ಕೂ ಮುಂಚೆ ನಾವು ಮಾಡ್ಕೊಂಡಿರುವಂತಹ ಟೈ ಇದೆಯಲ್ವ, ಅದನ್ನು ಆ ದಾರನ ಅಲ್ಲಿಗೆ ಅಂದರೆ ಅದನ್ನು ಎಲ್ಲಿಗೆ ಹಾಕಬೇಕು ಅಂತ ಹೇಳಿದ್ರೆ, ನಾವು ಸೊಂಟದ ಹತ್ರ ಹಾಕಬಾರ್ದು. ಸ್ವಲ್ಪ ನಾವು ಟಾಪ್ ಇರುತ್ತಲ್ಲ ಫ್ರಂಟ್ ಅಪ್ಪರ್ ಸೈಡು, ಅಲ್ಲಿಟ್ಟು ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಆದಮೇಲೆ 2 ಕಡೆಯೂ ಕೂಡ ಈವನ್ ಆಗಿ ಸ್ಟ್ರೇಟ್ ಲೈನ್ನ ಹಾಕ್ಕೊಂಡು ಬರಬೇಕು. ಅದಾದಮೇಲೆ ಸ್ಟ್ರೇಟ್ ಲೈನ್ ಆದಮೇಲೆ ನಾವಿಲ್ಲಿ ಬಾಡಿ ಫಿಟ್ ಮಾಡಿದ್ರೆ ನಾವು ಅಂದ್ಕೊಂಡಿರುವಂತಹ ಫ್ರಾಕ್ ರೆಡಿ ಆಗುತ್ತೆ. ಸೊ ಈಗ ಬಾಡಿ ಫಿಟ್ ಮೆಷರ್ಮೆಂಟ್ ನಾನು ಆಗಲೇ ಹೇಳಿ ಮಾರ್ಕ್ ಕೂಡ ಮಾಡಿ ತೋರಿಸಿದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ. ಸೊ ಅದೇ ಪ್ರಕಾರ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀವು ಬರೀ ಸೊಂಟದ ಹತ್ರ ಇಟ್ಕೊಂಡ್ರೆ ಸಾಕು, ಫುಲ್ಲು ಬಾಟಮ್ ತನಕ ಹಿಡಿಯೋದು ಅವಶ್ಯಕತೆ ಏನು ಇಲ್ಲ. ಸೊ ಇವಾಗ 2 ಸೈಡು ಹಿಡಿದ್ರೆ, ಸೊ ನೋಡ್ತಾ ಇರ್ಬೋದು ನೀವು ಫ್ರಾಕ್ ರೆಡಿ ಆಯಿತು. ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಔಟ್ಲುಕ್ ಕೂಡ ತೋರಿಸ್ತೀನಿ, ನನ್ನ ಮಗಳಿಗೆ ವೇರ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.